ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಲವೊಮ್ಮೆ ಚಪಾತಿ ಮಾಡುವಾಗ 1-2 ಆಗೋಷ್ಟು ಚಪಾತಿ ಹಿಟ್ಟು ಮಿಕ್ಕೋಗಿರುತ್ತೆ. ಆ ಟೈಮಲ್ಲಿ ಈ ಕ್ವಿಕ್ ಆಗಿರೋಂಥ ಸ್ವೀಟ್ ಮಾಡ್ಬೋದು. ಇದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳು: ಚಪಾತಿ ಹಿಟ್ಟು 1-2 ಆಗೋಷ್ಟಿದೆ, ಮತ್ತು 1 ಬಟ್ಲ ಆಗೋಷ್ಟು ಸಕ್ಕರೆ, 1-2 ಏಲಕ್ಕಿನ ಹಾಕಿ ಈ ರೀತಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾವು ಚಪಾತಿ ಲಟ್ಟಿಸ್ಕೊಳ್ತೀವಲ್ಲ ಅದೇ ರೀತಿನ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ತೆಳ್ಳಗೂ ಮಾಡ್ಕೋಬೇಡಿ, ತುಂಬ ದಪ್ಪನೂ ಇರಬಾರ್ದು. ಚಪಾತಿ ಒಸ್ತೀವಲ್ಲ ಆ ರೀತಿ ಒಸ್ಕೊಂಡ್ರೆ ಸಾಕು. ಇದನ್ನೆಲ್ಲ ಒಂದು ಚಾಕು ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕುಕ್ಕಿ ಕಟರ್ ಇರುತ್ತಲ್ಲ ಅದರಲ್ಲೂ ಕಟ್ ಮಾಡ್ಕೊಬೋದು. ಆಗ ಸ್ವಲ್ಪ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಶೇಪ್ಸಲ್ಲೆಲ್ಲ ಇದ್ದರೆ. ಇದನ್ನೆಲ್ಲ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ಆಯಿಲ್ ಮೀಡಿಯಮ್ ಫ್ಲೇಮಲ್ಲಿರಲಿ, ತುಂಬ ಕ್ರಿಸ್ಪಿ ಆಗೋವರೆಗೂ ಇದು ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಅದನ್ನು ಮಧ್ಯ ಒಂದೊಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಎಲ್ಲ ಕಡೆನೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಹೀಗಾಗಿರುತ್ತೆ. ಇದನ್ನೆಲ್ಲ ಒಂದು ಬೌಲಿಗೆ ತೆಗೆದಿಟ್ಕೋತಾ ಇದ್ದೀನಿ. ಇದು ಬಿಸಿ ಇರುವಾಗೇನೆ ನಾವು ಆಗಲೇ ಪುಡಿ ಮಾಡಿ ಇಟ್ಟಿದ್ದೀವಲ್ಲ, ಸಕ್ಕರೆ ಪುಡಿ ಮತ್ತು ಏಲಕ್ಕಿ ಹಾಕಿ ಅದನ್ನ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಅದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಬಿಸಿ ಇದ್ದಾಗೆ ಹಾಕ್ಕೊಳ್ಳಿ, ಆಗ ನೀಟಾಗಿ ಒಂದು ಕೋಟ್ ಪೂರ್ತಿ ಅಂಟ್ಕೊಳ್ಳುತ್ತೆ. ತಣ್ಣಗಾದ್ಮೇಲೆ ಅಷ್ಟೊಂದು ಕ್ಲಿಯರಾಗಿ ಅಂಟ್ಕೊಳ್ಳಲ್ಲ ಅಂತ. ನೋಡಿ ಈಗ ರೆಡಿಯಾಗಿದೆ. ತುಂಬ ಕ್ವಿಕ್ಕಾಗಿ ಮಾಡ್ಬೋದಾದಂಥ ಬಿಸ್ಕೆಟ್ಸ್ ಇದು. ಶಾರ್ಟ್ ಬ್ರೇಕಲ್ಲೆಲ್ಲ ಹಾಕಿದ್ರೆ ಸ್ಕೂಲಿಗೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಈ ಸಿಂಪಲ್ ಕುಕ್ಕೀಸ್ನ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.